ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. 178 ಪುಟಗಳವರೆಗೆ ಸಿದ್ದರಾಮಯ್ಯನವರ ಬಜೆಟ್ ಭಾಷಣ ಇರುವಂಥದ್ದು. ಈ ಬಾರಿಯ ಬಜೆಟ್ ಪುಸ್ತಕವನ್ನು ವಿಶೇಷವಾಗಿ ಇದರ ಹೊರ ಭಾಗವನ್ನು ಮುಖಪುಟವನ್ನು ಅದರ ಕವರ್ ಪೇಜನ್ನು ಮಾಡಿದ್ದಾರೆ. ಕರ್ನಾಟಕವನ್ನು ಬಿಂಬಿಸುವಂತಹ ಪಾರಂಪರಿಕ ಲಾಂಛನವನ್ನು ಇದಕ್ಕಾಗಿ ಬಳಕೆ ಮಾಡ್ಕೊಂಡಿರುವಂಥದ್ದು ವಿಶೇಷ ಈ ಒಂದು ಬಜೆಟ್ ಪುಸ್ತಕದ ದೃಷ್ಟಿಯಿಂದ ನೋಡಿದಾಗ. ಇನ್ನು ಬಜೆಟ್ನ ಒಟ್ಟು ವಿಸ್ತಾರವನ್ನು ನೋಡ್ತಾ ಹೋದಾಗ ನಾನು ಆಗಲೇ ಹೇಳಿದೆ 178 ಪುಟಗಳವರೆಗೂ ಕೂಡ ಈ ಬಜೆಟ್ ಭಾಷಣ ಇದೆ ಮತ್ತು ಹಲವಾರು ಕವಿತೆಗಳ ಸಾಲುಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿಯೊಂದು ಇಲಾಖೆಗೂ ಇಲಾಖಾವಾರು ದೃಷ್ಟಿಕೋನದ ದೃಷ್ಟಿಯಿಂದ ಈ ಆದರ್ಶಗಳನ್ನು ಮುಂದಿಡುವಂತಹ ಪ್ರಯತ್ನವನ್ನು ಮತ್ತು ಒಂದಿಷ್ಟು ವಾಸ್ತವಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈ ಬಜೆಟ್ ಮೂಲಕವಾಗಿ ಮಾಡಿರುವಂಥದ್ದು ಗೋಚರಿಸ್ತಾ ಇದೆ. ಬಜೆಟ್ನಲ್ಲಿ ಈ ಬಾರಿ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಹುಪರಾಕನ್ನು ಹೇಳುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಭಿವೃದ್ಧಿಗೆ ಅನುದಾನವನ್ನು ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ರಾಜಕೀಯ ಟೀಕೆಗಳಿಗೆ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಮತೋಲಿತ ಬಜೆಟನ್ನು ಮಂಡಿಸುವಂಥ ಒಂದು ಸರ್ಕಸನ್ನು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಬಹುಮತ ಕೊಟ್ಟಂತಹ ಅಹಿಂದ ವರ್ಗಕ್ಕೆ ಸಿಂಹಪಾಲನ್ನು ಯಥಾಪ್ರಕಾರವಾಗಿ ಕೊಟ್ಟಿದ್ದಾರೆ. ಅದನ್ನೇ ಅವರು ಸಾಮಾಜಿಕ ನ್ಯಾಯ ಅಂತೇಳಿ ಪರಿಗಣಿಸುವಂಥದ್ದು. ಆ ಸಾಮಾಜಿಕ ನ್ಯಾಯದ ತಳಹದಿ ಮತ್ತು ಈ ಬಜೆಟ್ನ ತಳಹದಿಯೂ ಕೂಡ ಆಗಿರುವಂಥದ್ರಲ್ಲಿ ವಿಶೇಷವೇನೂ ಇಲ್ಲ. ಆದರೆ ಈ ರೀತಿಯಾದಂತಹ ಒಂದು ಯೋಜನೆಯನ್ನು ನಾನು ರೂಪಿಸಬೇಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ರಾಜ್ಯದ ಒಟ್ಟು ಬಜೆಟ್ ಗಾತ್ರ ಬಹಳ ವಿಸ್ತಾರ ಆಗಿದೆ. ಇದೇ ಮೊದಲ ಬಾರಿಗೆ 4 ಲಕ್ಷ ಕೋಟಿಯನ್ನು ದಾಟಿರುವಂಥದ್ದು ಕರ್ನಾಟಕದ ಬಜೆಟ್ ಗಾತ್ರ. ಅದು ಒಂದು ಕಡೆ ಆದರೆ ಒಟ್ಟು ಈ ಸಾಲಿನಲ್ಲಿ 4,09,549 ಕೋಟಿ ರೂಪಾಯಿಗಳ ವೆಚ್ಚವನ್ನು ಅಂದಾಜಿಸಲಾಗಿದೆ. ಅಷ್ಟು ಗಾತ್ರ ಹಿಗ್ಗಿದೆ. ಹಾಗೆಯೇ ರಾಜ್ಯದ ಮೇಲಿನ ಹೊಣೆಗಾರಿಕೆಗಳ ಗಾತ್ರವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹಿಗ್ಗಿರುವಂಥದ್ದು ಗೋಚರಿಸ್ತಾ ಇದೆ. 2025-26 ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 7,64,655 ಕೋಟಿ ರೂಪಾಯಿಗಳು ಅಂತೇಳಿ ಅಂದಾಜು ಮಾಡಿದ್ದಾರೆ. ಅಂದರೆ ರಾಜ್ಯದ ಮೇಲಿರುವಂತಹ ಸಾಲದ ಪ್ರಮಾಣ 7,64,655 ಕೋಟಿ ರೂಪಾಯಿಗಳು ಅಂತ ಅಂದಾಜಿಸಲಾಗಿದೆ. ಒನ್ಸ್ ಅಗೈನ್ ಅದು ವಿತ್ತೀಯ ಹೊಣೆಗಾರಿಕೆಗಳ ನಿಯಮದ ಅಡಿಯಲ್ಲಿ ಆ ಕಾನೂನಿನ ಅಡಿಯಲ್ಲಿನೇ ಒಳಪಟ್ಟಿರುತ್ತೆ ಅನ್ನೋಂಥದ್ದು. ಇವೆಲ್ಲವೂ ಕೂಡ ಅಂಕಿಅಂಶಗಳ ಜೊತೆಗೆ ನಡೆಯುವಂತಹ ಒಂದಿಷ್ಟು ಆಟಗಳು ಅನ್ನೋಂಥದ್ದು ಕೂಡ ಗೋಚರಿಸಬಹುದು. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಗದ್ದುಗೆಗೆ ಋಣ ಸಂದಾಯವೂ ಕೂಡ ಆಗಿರುವಂಥದ್ದು ಗೋಚರಿಸಿದೆ. ಲೋಕಸಭೆಯಲ್ಲಿ ಮಾನ ಉಳಿಸಿದ್ದಕ್ಕೂ ಕೂಡ ಒಂದಿಷ್ಟು ವಂದನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಈ ಬಜೆಟ್ನ ಮೂಲಕವಾಗಿ ಈ ಸಮುದಾಯಗಳಿಗೆ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ವಿಶೇಷ ಒತ್ತನ್ನು ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಗ್ಯಾರಂಟಿ ಹೊರೆಯ ನಡುವೆಯೂ ಕೂಡ ಒಂದಿಷ್ಟು ಹೊಸ ಘೋಷಣೆಗಳನ್ನು, ಒಂದಿಷ್ಟು ವಿನೂತನವಾದಂತಹ ಘೋಷಣೆಗಳನ್ನು ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮೂಲಸೌಕರ್ಯಗಳಿಗೆ ವಿಶೇಷವಾದಂತಹ ಒತ್ತು ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿರುವಂಥದ್ದು ಗೋಚರಿಸ್ತಾ ಇದೆ. ಹಾಗೆಯೇ ಗ್ಯಾರಂಟಿ ಹೊರೆ ಇವೆಲ್ಲವೂ ಕೂಡ ಇದ್ದೇ ಇರುವಂಥದ್ದು ಸರ್ಕಾರದ ಮೇಲೆ. ಈ ಹೊರೆಯ ಆಚೆಗೂ ಕೂಡ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡಿದ್ದಾರೆ.